ಓಂ ಬ್ರಹ್ಮದೇವಾಯ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯತ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಶ್ರೀಮನ್ನಾರಾಯಣ ಮಹಾಲಕ್ಷ್ಮೀ ದೇವಿ ನಮಸ್ತುತೆ ಅರ್ವಿಷಣದೆ ಗುರುಗುಷಣದೆ ವಾಗ್ದೇವಿ ಸರಸ್ವತಿ ಕೂಡ ಕ್ಷಣದೆ ನಂಬರ್ ಅಂದರೆ ನಾನು ಅಂದರೆ ನಂಬರ್ಸ್ ಹೇಳ್ತೀನಿ ಅಂತ ಆಗುತ್ತೆ ಅಂತ ಹೇಳ್ತೀನಿ. ಅಭಿಮಾನಿ ದೇವರಿಗೆ ಗೊತ್ತು. ಮೊದಲಿಗೆ 18ನೇ ತಾರೀಕು ಬಹಳ ವಿಶೇಷವಾದ ದಿನ ಆಗುತ್ತದೆ. ಇದು ದಯವಿಟ್ಟು ಬರೆದಿಟ್ಟು ಕೇಳಿ. 18ನೇ ತಾರೀಕು, 19ನೇ ತಾರೀಕು, 20ನೇ ತಾರೀಕು, 21ನೇ ತಾರೀಕುವರೆಗೂ ಪ್ರಪಂಚದಲ್ಲಿ ತುಂಬ ಕೆಟ್ಟ ಫಲಗಳನ್ನು ನೀವು ಅನುಭವಿಸ್ಬೇಕಾಗತ್ತೆ. ತುಂಬ ಜಾಪಾನಾಗಿರಬೇಕಾಗತ್ತೆ. ತುಂಬ ಅತಿ ಹೆಚ್ಚು ನೀವು ತುಂಬ ಕ್ಲಿಯರಾಗಿರಿ. ಅದೇ ರೀತಿಯಲ್ಲಿ 21ನೇ ತಾರೀಕು ಶುಕ್ರ ಮಿಥುನದಿಂದ ಕಟಕ ರಾಶಿಗೆ ಬರ್ತಾ ಇದ್ದಾರೆ. ಕಟಕ ರಾಶಿಗೆ ಶುಕ್ರ ಗ್ರಹ ಬರ್ತಾ ಇದ್ದಾರೆ. ಶುಕ್ರ ಗ್ರಹ ಬರೋದ್ರಿಂದ ತುಂಬ ಲಾಭವನ್ನು ಕೊಡುತ್ತೆ. ಶುಕ್ರ ಗ್ರಹ ಹೆಚ್ಚು ಕಮ್ಮಿ ಶುಕ್ರ ಒಂದು ತಿಂಗಳಲ್ಲಿ ಸಿಂಹ ರಾಶಿ ಕೂಡ ಬಂದುಬಿಡ್ತಾನೆ. ಆದರೆ ನಾನಿವತ್ತು ಮಾತಾಡ್ತಿರೋಂಥ ಮಾತು 18ನೇ ತಾರೀಕಿಂದ 24ನೇ ತಾರೀಕುವರೆಗೂ ಮಾತಾಡ್ತಾ ಇದ್ದೀನಿ. ವಾರದ ಪರಿಹಾರವನ್ನು ವಾರದ ಇದನ್ನು ಹೇಳ್ತಾ ಇದ್ದೀನಿ. 18, 19, 20, 21ನೇ ತಾರೀಕು ಪ್ರಪಂಚದಲ್ಲಿ ಏನು ಬೇಕಾದ್ರೂ ಕೆಟ್ಟದನ್ನು ನಡೀತಾ ಹೋಗುತ್ತೆ. ಅದರಿಂದ ಅತಿ ಹೆಚ್ಚು ಹುಷಾರಾಗಿರ್ಬೇಕಾಗುತ್ತೆ. ನನ್ನ ಅನಿಸಿಕೆ 18ನೇ ತಾರೀಕು ವೆರಿ ಡೇಂಜರು. 18ನೇ ತಾರೀಕಿನ ಟೋಟಲ್ ಮಾಡಿದ್ರೆ 8 ಬರುತ್ತೆ. ಅದರಿಂದ ಡೇಂಜರ್ ಆಗಿರಬೇಕಾಗತ್ತೆ. 19ನ ಟೋಟಲ್ ಮಾಡಿದಾಗ 27 ಬರುತ್ತೆ. ಡೇಟು, ತಿಂಗಳು, ಮಂತನ್ನು. ಅದು 9 ಬಂದಾಗ ಆವಾಗ ಕೆಟ್ಟದಾಗುತ್ತೆ. 20ನೇ ತಾರೀಕು ಈ ವರ್ಷದ ವೆರಿ ಡೇಂಜರ್ ನಂಬರೇ 20 ನಂಬರಲ್ಲೇ ಡೇಂಜರ್ ಇದೆ. 21/8/2025ನ ಟೋಟಲ್ ಮಾಡಿದ್ರೆ 20 ಬರುತ್ತೆ. ಅಲ್ಲಿ ಡೇಂಜರನ್ನು ಕಾದಿದೆ. ತುಂಬ ಕೇರ್ಫುಲ್ಲಾಗಿರಬೇಕಾಗತ್ತೆ. ಈ ಡೇಟ್ ಬಗ್ಗೆ ಮಾಡಿದ್ದೀನಿ. 18ನೇ ತಾರೀಕು ಅತಿ ಹೆಚ್ಚು ಪ್ರಪಂಚದಲ್ಲಿ ತುಂಬ ಸ್ಟ್ರಾಂಗೆಸ್ಟ್ ನಂಬರ್ಸ್ ಅಂತ ಹೇಳುತ್ತೆ. ಸ್ಟ್ರಾಂಗೆಸ್ಟ್ ನಂಬರ್ಸ್ ಇಸ್ ವೀಕೆಸ್ಟ್ ನಂಬರ್ ಆಗಿದೆ. ಅದರಿಂದ ತುಂಬ ಕೇರ್ಫುಲ್ ಆಗಿ 18ನೇ ತಾರೀಕು ಮೇಲೆ ಕೇಸು, ಕೋರ್ಟು ಇವೆಲ್ಲವೂ ಕೂಡ ಇವರ ಮನೆಯಲ್ಲಿ ಇರುತ್ತೆ. 18ನೇ ತಾರೀಕವರು ತುಂಬ ಕೇರ್ಫುಲ್ ಆಗಿರಬೇಕಾಗುತ್ತೆ. ಹಾಗಾಗಿ ಈ ಒಂದು ತಿಂಗಳಲ್ಲಿ ತುಂಬ ಕೇರ್ಫುಲ್ ಆಗಿರುವಂಥ ನಂಬರ್ಸ್ನ ಪ್ರೆಡಿಕ್ಷನ್ ಮಾಡಿದ್ದೀನಿ. ಕಟಕ ರಾಶಿಯವರಿಗೆ 18ನೇ ತಾರೀಕಿಂದ 24ನೇ ತಾರೀಕುವರೆಗೂ ಏನೆಲ್ಲ ಲೈಫ್ ಇರುತ್ತೆ ಅಂತ ಭಾಳ ನೋಡೋಣ. 100% ಕಟಕ ರಾಶಿಯವರಿಗೆ ಭಾಳ ವಿಶೇಷ ಮಿಶ್ರ ಫಲವನ್ನು ಕಾಣ್ತೀರ. 100%. 18ನೇ ತಾರೀಕು ಚಂದ್ರ ವೃಷಭದಲ್ಲಿದ್ದರಿಂದ ಬರೋದ್ರಿಂದ ಏನಾಗುತ್ತೆ, ವೃಷಭದಲ್ಲಿರೋದ್ರಿಂದ ಚಂದ್ರ ನೀವು ಅತಿ ಹೆಚ್ಚು ನೇರಳೆ ಮರವನ್ನು ನೀವು ಮುಟ್ಟಲೇಬೇಕು. ನೇರಳೆ ಮರ ಟಚ್ ಮಾಡಿ ನೀವು ಡೈಲಿ ಪ್ರಾರ್ಥನೆಯನ್ನು ಮಾಡಿ. ಖಂಡಿತ ಎಲ್ಲರೂ ಕೂಡ ನೇರಳೆ ಮರವನ್ನು ನೀವು ಆರಾಧಿಸಬೇಕು. ನಿಮ್ಮ ಲೈಫಲ್ಲಿ ನಿಮ್ಗೆ ತುಂಬ ಒಳ್ಳೆಯದಾಗುತ್ತೆ. ಚಂದ್ರ 12ನೇ ಭಾವದಲ್ಲಿದ್ದರೆ ಮನಸ್ಥಿತಿಗಳು ತುಂಬ ಕೆಡ್ತಾ ಹೋಗುತ್ತೆ. ಅದೇ ಥರ ಹತ್ತಿ ಮರವನ್ನು ನೀವು 100% ಹತ್ತಿ ಮರವನ್ನು ನೀವು ಟಚ್ ಮಾಡಲೇಬೇಕು. ಯಾಕಂದರೆ ಶುಕ್ರ ನಿಮಗೆ 12ನೇ ಮನೆಯಲ್ಲಿದ್ದಾನೆ. ಇದು ತುಂಬ ಅಪಾಯವನ್ನು ತಂದು ಕೊಡ್ತಾನೆ. ಶುಕ್ರ 12ನೇ ಭಾವದಲ್ಲಿ ಇರ್ಬೋದು. 4ನೇ ಮನೆ ಅಧಿಪತಿ 11ನೇ ಮನೆ ಅಧಿಪತಿ 12ನೇ ಮನೆಯಲ್ಲಿದ್ದರೆ ಶುಕ್ರ ನಿಮಗೆ ಒಂದಲ್ಲ ಒಂದು ಸಮಸ್ಯೆಯನ್ನು ಕೊಡ್ತಾನೆ. ಶುಕ್ರ ಸುಖಸ್ಥಾನಾಧಿಪತಿ, ಲಾಭಸ್ಥಾನಾಧಿಪತಿ, ವ್ಯಯ ಸ್ಥಾನದಲ್ಲಿ ಇರ್ಬಾರ್ದು. ಭಾಗ್ಯಾಧಿಪತಿ ಗುರುನೂ ಕೂಡ 12ನೇ ಮನೆಯಿದ್ದಾನೆ. ಏನು ಕಷ್ಟ ಬೀಳ್ತಾಯಿದ್ರೆ ಗೊತ್ತಾ, ಎಲ್ಲ ನಿಮ್ಮನಿಗೆ ಹೊಟ್ಟೆ ಕಿಚ್ಚು ಬೀಳ್ತಲೆ ಅವರೇ. ನಿಮಗೆ ಗೊತ್ತಾಗ್ತಾ ಇದೆ, ನನ್ನ ಕಂಡ್ರೆ ಎಷ್ಟು ಹೊಟ್ಟೆ ಉರಿತಾವ್ರೆ. ಅಯ್ಯೋ ಇವ್ರು ಬರಬಾರ್ದುವಾಗ ನಮ್ಮನ್ನ ಏನು ಮಾಡ್ತಾರೆ, ನನ್ನ ಪಾಡಿಗೆ ನನ್ನ ಗಂಡ ಹೆಂಡತಿ ಮಕ್ಕಳು ನಾವು ನೆಮ್ಮದಿಗಿರಕ್ಕೆ ಬಿಡಲ್ಲ ಅಂತ ಕಟಕ ರಾಶಿಯವರಿಗೆ ಕಟ ಅಂತ ಅಲ್ಲಿ ಬಸಿತಾ ಇದ್ದೀರಾ. ಕಟಕ ರಾಶಿಯವರಿಗೆ, ಕಟಕ ಲಗ್ಗದವ್ರಿಗೆ ನಿಮಗೆ ಮನೆಯೇ ದೊಡ್ಡ ಶತ್ರು. ಮನೆಯನ್ನು ಜವಾಬ್ದಾರಿಯಾಗಿ ಹ್ಯಾಂಡಲ್ ಮಾಡ್ಕೊಳ್ಳಿ. ನಿಮ್ಮ ಲೈಫಲ್ಲಿ ಶನಿ 9ನೇ ಮನೆಯಲ್ಲಿದ್ದಾನೆ. ಭಾಳ ವಿಶೇಷವಾಗಿ ಗಂಡನಿಂದ ಲಾಭ, ಹೆಂಡತಿಯಿಂದ ಲಾಭ ಇರುತ್ತೆ. ಕಟಕ ರಾಶಿಯವರಿಗೆ ತುಂಬ ರಾಜಯೋಗದ ಫಲವನ್ನು ಕೊಡ್ತಾನೆ. ತುಂಬ ಇಂಪ್ರೂವ್ಮೆಂಟ್ ಆಗ್ತೀರಾ. ಅಷ್ಟ ಐಶ್ವರ್ಯವನ್ನು ಕೂಡ ಕೊಡ್ತಾನೆ. ನಿಮ್ಮ ಲೈಫಲ್ಲಿ ವಿಪರೀತ ರಾಜಯೋಗದ ಒಂದು ಫಲವನ್ನು ಕೊಟ್ಟು ಕಾಪಾಡಬೇಕು ಅಂದರೆ ನೀವು ಹತ್ತಿ ಮರವನ್ನು ಡೈಲಿ ಈ ಥರ ಟಚ್ ಮಾಡಿ. ಗುರುಗ್ರಹದ ಹಳ್ಳಿ ಮರವನ್ನು ಟಚ್ ಮಾಡಿ. ನೇರಳೆ ಮರ ಟಚ್ ಮಾಡಿ. ಚಂದ್ರ, ಶುಕ್ರ, ಗುರುಗ್ರಹ, ನೇರಳೆ ಮರ, ಚಂದ್ರಗ್ರಹ, ಶುಕ್ರಗ್ರಹ, ಹತ್ತಿ ಮರ, ಗುರುಗ್ರಹ, ಹಳ್ಳಿ ಮರ, ಈ ಮೂರನ್ನು ಟಚ್ ಮಾಡಿ. ತುಂಬ ಒಳ್ಳೆಯದಾಗುತ್ತೆ. ರಾಶಿಗೆ ಅಧಿಪತಿ ಬುಧಗ್ರಹ. ಉತ್ತರಾಣಿ ಕಡ್ಡಿನ ಪೂಜೆ ಮಾಡಿದಷ್ಟು ನಿಮ್ಮ ಲೈಫಲ್ಲಿ ಸಖತ್ ರಾಜಯೋಗನ ಕೊಡ್ತಾರೆ. ಆದರೆ ಈ ವಾರದಲ್ಲಿ ನಿಮ್ಮ ಲೈಫಲ್ಲಿ ಶುಕ್ರಗ್ರಹ 21ನೇ ತಾರೀಕು ರಾಶಿಗೆ ಬರ್ತಾನೆ. ಆದರೂ ಕೂಡ ನಿಮ್ಮ ರಾಶಿಗೆ ಬಂದಮೇಲೆ ನಿಮ್ಗೆ ತುಂಬ ಒಳ್ಳೆಯದಾಗುತ್ತೆ. 21ನೇ ತಾರೀಕುವರೆಗೂ ನಿಮಗೆ ತುಂಬ ಒಂದಲ್ಲ ಒಂದು ಸಮಸ್ಯೆಗಳಿರುತ್ತೆ. ಹೊಸ ಕೆಲಸ ಸಿಕ್ಕಿದ್ರು ಕೂಡ ಶತ್ರುಗಳು ಜಾಸ್ತಿ ಇರ್ತಾರೆ. ಕುಜಗ್ರಹ 3ನೇ ಮನೆಯಲ್ಲಿದ್ದಾನೆ. ನಿಮಗೆ ಫ್ರೆಂಡ್ಸು ಹೊಟ್ಟೆ ಕಿಚ್ಚು ಜನ ಅಂತ ಹೇಳ್ತಾರೆ. ಕುಜ ಅಂದರೆ 3ನೇ ಮನೆಯನು. ಯಾರವನು ಕುಜಗ್ರಹ ನಿಮಗೆ 10ನೇ ಮನೆಯವನಾಗಿರ್ತಾನೆ. ಭಾಳ ವಿಶೇಷವಾಗಿ 5ನೇ ಮನೆಯವನಾಗಿರ್ತಾನೆ. 10ನೇನು 5ನೇನು 3ನೇ ಮನೆಗೆ ಬಂದಿದ್ದಾನೆ. ಆದರೆ ಮಕ್ಕಳಿಂದ ಮಕ್ಕಳಿಗೆ ಒಳ್ಳೇದಾಗ್ತೀರಾ. 10ನೇ ಮನೆ ನಿಮ್ಮ ಕೆಲಸವನ್ನು ನೋಡಿ ಹೊಟ್ಟೆ ಹುರ್ಕೋತಾ ಇದ್ದಾರೆ. ಈ ಹೊಟ್ಟೆ ಹುರ್ಕೋಣದಕ್ಕೋಸ್ಕರ ನೀವು ಯಾರು ಕೂಡ ರೋಡಲ್ಲಿ ಭಿಕ್ಷೆ ಬೇಡೋರು, ಬಿಲ್ಡಿಂಗ್ ಗಾರೆ ಕೆಲಸ ಮಾಡೋರು, ಇವರಿಗೆ ಭಾಳ ವಿಶೇಷವಾಗಿ ಒಬ್ಬಿಟ್ಟನ್ನು ದಾನವನ್ನು ಮಾಡಿದರೆ ನಿಮಗೆ ದೋಷ ಹೋಗುತ್ತೆ. ಆ ಒಂದು ದೋಷವನ್ನು ಕ್ಲಿಯರ್ ಆಗುತ್ತೆ. ದೋಷ ಹೋಗ್ಬೇಕಾದ್ರೆ ನನಗೆ ಯಾವ ಶತ್ರುಗಳು ಇರಬಾರ್ದಪ್ಪ ದೇವರೇ, ನನ್ನ ಸುಬ್ರಹ್ಮಣ್ಯ ಸ್ವಾಮಿ ನನ್ನ ಕಾಪಾಡು ಅಂತೇಳಿ ಒಬ್ಬಟ್ಟಿಗೆ ತುಪ್ಪ ಹಾಕಿರ್ತಾರೆ. ಅದು ಶುಕ್ರ ಗ್ರಹ. ಭಾಳ ವಿಶೇಷ ಅರ್ಥ ಮಾಡ್ಕೊಳ್ಳಿ. ಗೋಧಿ ಹಿಟ್ಟನ್ನು ಬಳಸಿರ್ತೀರ, ಇಲ್ಲ ಗೋಧಿದಲ್ಲಿ ಮಾಡಿರುವಂಥ ಒಬ್ಬಿಟ್ಟು ಹೂರ್ಣವನ್ನು ಮಾಡಿರ್ತೀರ, ಅದು ಸೂರ್ಯಗ್ರಹ. ಆಮೇಲೆ ಒಬ್ಬಿಟ್ಟು ಹೂರ್ಣ ಅದು ಯಾವುದ್ರಲ್ಲಿ ಮಾಡಬೇಕು,
ತಗ್ರಿ ಬೇಳೆಯಲ್ಲೇ ಮಾಡಿರಬೇಕು. ತಗ್ರಿ ಬೇಳೆಯಲ್ಲಿ ಮಾಡಿದಂಥ ಒಬ್ಬಿಟ್ಟನ್ನು ಮಾಡಿ ತುಂಬ ವಿಶೇಷವಾಗಿ ತೆಂಗಿನಕಾಯಿನ ಬಳಸಿ ಚಂದಗ್ರಹ ಇದನ್ನು ಮಾಡಿಸಿ ಬಹಳ ವಿಶೇಷವಾಗಿ ಒಬ್ಬಿಟ್ಟು ಜೊತೆಗೆ ನೇರಳೆ ಹಣ್ಣು, 1 ಲೋಟ ಮಜ್ಜಿಗೆ, ಈ ಒಂದು ನಂದಿನಿ ಮಜ್ಜಿಗೆ ನೇರಳೆ ಹಣ್ಣು ಒಬ್ಬಿಟ್ಟನ್ನು ಕೊಟ್ಟು ನೋಡಿ ಕಟಕ ರಾಶಿಯವರಿಗೆ ದೋಷ ನಿವೃತ್ತಿ ಆಗುತ್ತೆ. ದೇವಸ್ಥಾನ ಮುಂದೆ ಭಿಕ್ಷೆ ಬಿಡ್ತಾ ಇರ್ತಾರೆ. ಬಹಳ ವಿಶೇಷ. ಇದು ಯಾವ್ದಾರೋ ಒಂದು ಬಿಲ್ಡಿಂಗ್ ಕಟ್ತಾರೆ, ಒಂದು ಪಟ್ಟಣವನ್ನು ಕೊಟ್ಟು ನೋಡಿ, ನಿಮಗೆ ಎಲ್ಲ ಕಷ್ಟದಿಂದಲೂ ಪಾರ ಆಗ್ತೀರಾ. ನೀವು ಕೊಟ್ಟು ನೋಡಿದಷ್ಟು ಪುಣ್ಯವನ್ನು ಕಾಣ್ತೀರಾ. ಕಟಕ ರಾಶಿಯವರಿಗೆ ತುಂಬ ದುಡ್ಡಿನ ಕಷ್ಟಗಳು ಜಾಸ್ತಿ ಬರ್ತಾ ಇದ್ದಾವೆ. ಯಾಕಂದರೆ ಶುಕ್ರ ಗುರು 12 ಮಾಡಿದ ನೀವು ಹಳ್ಳಿ ಮರವನ್ನು ಮುಟ್ಟಿದ್ರೆ ತುಂಬ ಲಕ್ ಬರುತ್ತೆ. ಈ ವಾರದಲ್ಲಿ ಏನಾದ್ರು ನಿಮಗೆ ಸ್ವಲ್ಪ ಫ್ರೀ ಇದ್ದಾಗ ನವಗ್ರಹಗಳು ನಿಮ್ಮ ಮನೆ ಮುಂದಿದ್ದಾಗ ನವಗ್ರಹಗಳಿಗೆ ಶುಕ್ರ ಗ್ರಹಕ್ಕೆ ಮಲ್ಲಿಗೆ ಹೂವನ್ನು ಇಟ್ಟು ಪೂಜೆ ಮಾಡಿ, ಕಡಲೆಕಾಳನ್ನು ಗುರುಗ್ರಹಕ್ಕೆ ಇಟ್ಟು ಪೂಜೆ ಮಾಡಿ, ನಿಮ್ಮ ಜೀವನ ಪಾವನತೆ. ಓಂ ಬ್ರಹ್ಮದೇವಾಯ ನಮಃ. ಇಷ್ಟ ತನಕ ನನ್ನ ಕಾರ್ಯಕ್ರಮ ನೋಡಿದಾಗ ದೇವರು ಅಷ್ಟ ಐಶ್ವರ್ಯ ಕೊಟ್ಟು ಕಾಪಾಡಂತ ಕೈ ಮುಗ್ತೀನಿ. ನಮಸ್ಕಾರ.